ದೇಸಿ ವೆರೈಟಿಲಿ ಎಲ್ಲಾ ವಿಶೇಷವಾದದ್ದೇ. ಯಾಕೆಂದ್ರೆ ಹೈಬ್ರಿಡ್ ಆದ್ರೆ ಏನಾದ್ರು ಗೊತ್ತಾಗ್ತಾ ಇರ್ತದೆ ಇದು ವಿಶೇಷ ಅಲ್ಲ ಏನು ಅಂತವ. ದೇಸಿ ವೆರೈಟಿಲಿ ಪ್ರತಿ ಒಂದನ್ನು ಪ್ರಕೃತಿ ಕೊಟ್ಟಿರುವಂತದ್ದು, ದೇವ್ರು ಕೊಟ್ಟಿರುವಂತದ್ದು. ಇದು ಒಣಗಿಸಿ ಅಂದ್ರೆ ಒಂತ ಹಂಚಿ ಕಡ್ಡಿ ಹಂಗ್ ಬರುತ್ತೆ. ಇದನ್ನ ಪೌಡ್ರ್ ಮಾಡಿದ್ರೆ ತುಂಬಾ ಕಲರ್ ಬರುತ್ತೆ, ಅಷ್ಟು ಕಲರ್ ಇದೆ ಇದು ಪೌಡ್ರ್ ಮಾಡಿದಾಗ. ಈಗ ಮಾಮೂಲಿ ಕೆಮಿಕಲ್ ಹಾಕಿ ಕಲರ್ ಮಾಡ್ತಾರಲ್ಲ ಅಷ್ಟು ಪೌಡ್ರ, ಅದಕ್ಕಿಂತ ಜಾಸ್ತಿ ಡಾರ್ಕ್ ಕಲರ್ ಬರುತ್ತೆ ಇದು. ಇದೊಂದು ಮ್ಯಾಂಗೋ ಜಿಂಜರ್ ಅಂತ, ಇದೊಂದು ಕಾಡು ಅರ್ಶನ, ಇದು ಅಲ್ಲ ಕಾಡು ಇದು ಬ್ಲ್ಯಾಕ್ ಅರ್ಶನ ಇದು. ಮತ್ತೆ ಇದು ಆರೆಂಜ್ ಕಲರ್ ಗೆಣಸು, ಮತ್ತೆ ಇದೊಂದು ಪರ್ಪಲ್ ಕಲರು. ಇಷ್ಟಪ್ಪ ಇದ್ರು ಬಲ್ತಿಲ್ಲ ಇದು ಕಾಯಿ. ಇದು ನಾಟಿ ಸೌತೆ ಪವರ್ ಇದು. ಇದೊಂದು ಚಿಲ್ಲಿ, ಇದೊಂದು ಬಳ್ಳಿ ಪಟೋಟ ನೋಡಿ. ಇಲ್ಲಿ ವಿಶೇಷವಾಗಿ ಇದನ್ನ ನೋಡಿ ಇಲ್ಲ ಜನಗಳು. ಮತ್ತು ಬಳ್ಳಿಲಿ ಬಿಡುವಂತ ಆಲೂಗೆಡ್ಡೆ, ಇದು ಆಲೂಗೆಡ್ಡೆಗೆ ಸಂಬಂಧಪಟ್ಟಂತದ್ದು ಇದು. ಇದಕ್ಕೆ ಲಿವರ್ ಕಾಯಿಲೆ ಏನು ಬರುತ್ತೆ ಇದು, ಅದನ್ನ ನಿವಾರಣೆ ಮಾಡೋ ಶಕ್ತಿ ಇದಕ್ಕೆ. ತರಕಾರಿ ಬೀಜಗಳಲ್ಲಿ ಒಂದು 120 ತಳಿಗಳಿದಾವೆ. ನಮಸ್ತೆ ಕಳಪ್ಪ ಅವರೇ. ನಮಸ್ತೆ ಸರ್, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ. ಈಗ ನಿಮ್ಮ ಹತ್ರ ಇರುವಂತಹ ವಿಶೇಷ ವಸ್ತುಗಳ ಬಗ್ಗೆ ಸ್ವಲ್ಪ ಸರ್, ವಿಶೇಷವಾದ ವಸ್ತುಗಳು ಅಂತ ಅಂದ್ರೆ ದೇಸಿ ವೆರೈಟಿಲಿ ಎಲ್ಲಾ ವಿಶೇಷವಾದದ್ದೇ. ಯಾಕೆಂದ್ರೆ ಹೈಬ್ರಿಡ್ ಆದ್ರೆ ಏನಾದ್ರು ಗೊತ್ತಾಗ್ತಾ ಇರ್ತದೆ ಇದು ವಿಶೇಷ ಅಲ್ಲ ಏನು ಅಂತವ. ದೇಸಿ ವೆರೈಟಿಲಿ ಪ್ರತಿ ಒಂದನ್ನು ಪ್ರಕೃತಿ ಕೊಟ್ಟಿರುವಂತದ್ದು, ದೇವ್ರು ಕೊಟ್ಟಿರುವಂತದ್ದು. ಆ ದೇವ್ರು ಕೊಟ್ಟಿರುವಂತದ್ದನ್ನ ನಾವೇನ್ ಮಾಡಿದೀವಿ ಅಂದ್ರೆ ಉಳಿಸ್ಕೊಳಕ್ ಆಗ್ತಾ ಇಲ್ಲ. ಬೇರೆಯವ್ರ ಮೇಲೆ ಅವಲಂಬನೆ ಆಗಿ ಬೇರೆ ಕೈ ಚಾಚೋ ಮಟ್ಟಕ್ಕೆ ಆಗಿದೀವಿ. ಯಾಕಂದ್ರೆ ನಮ್ಮ ರೈತರುಗಳು ಅವತ್ತು ಪ್ರಕೃತಿ ಕೊಟ್ಟಿದೆ, ನಮ್ಗೆ ಏನೇನು ಆಹಾರ ಬೇಕು ಅದೆಲ್ಲನೂ ಅದನ್ನ ನಾವು ಉಳಿಸ್ಕೊಂಡಿಲ್ಲ. ಉಳಿಸ್ಕೊಳ್ದೇ ಇರೋ ಕಾರಣಕ್ಕೆ ಇದು ಮಾಡಿ ನಮ್ಮ ಕ್ರಾಸ್ ಪಾಲಿನೇಷನ್ ಅದು ಇದು ಏನೇನೋ ಮಾಡಿ ಅದು ಹೈಬ್ರಿಡ್ ಅಂತ ಮಾಡ್ಕೊಂಡು ಒಂದು ಕಂಪ್ನಿಯವರು ಇಟ್ಕೊಂಡಿದ್ದಾರೆ. ಇದು ಪ್ರಕೃತಿ ಕೊಟ್ಟಿರುವಂತ ವೆರೈಟಿಗಳಿವೆಲ್ಲವ ಈ ಆರೋಗ್ಯಕರವಾಗಿರ್ಬೇಕು. ಆರೋಗ್ಯವಾಗಿ ಮನುಷ್ಯ ಯಾವುದೇ ಕಾರಣಕ್ಕೂ ಅವನು, ಯಾಕೆಂದ್ರೆ ಬೇರೆ ಇದಕ್ಕೆ ಅವಲಂಬನೆ ಆಗಬಾರ್ದು ಅಂತ ದೇವರು ಇವತ್ತು ಮನುಷ್ಯನ ಸೃಷ್ಟಿ ಮಾಡಿದಾಗಲೇ ನಮ್ಗೆ ಆಹಾರನ ಕೊಟ್ಟಿದೆ. ಅದನ್ನ ಉಳಿಸ್ಕೊಳಕ್ ಆಗದೇನೆ ನಾವು ಇವತ್ತು ಬೇರೆಯವ್ರ ಮೇಲೆ ಅವಲಂಬನೆಯಾಗಿ ಅದನ್ನ ಇದಾಗಿದೆ. ಇಲ್ಲಿ ನೋಡಿ, ಇದು ಅರ್ಶನ. ಇದು ಅರ್ಶನ ಅಂದ್ರೆ ಕಡ್ಡಿ ಅರ್ಶನ ಅಂತ ಅನ್ಬಿಟ್ಟಿದ್ದು ತುಂಬಾ ಕಾಲದಿಂದ ಇದ್ದಂತ ಅರ್ಶನ ಇದು. ಇವತ್ತಿನ ಕಾಲದಲ್ಲ, ಇವತ್ತು ಎಲ್ಲಕ್ಕೂ ನೇಮ್ ಇಟ್ಟಿದ್ದಾರೆ. ನೇಮ್ ಇಲ್ಲ ಇದಕ್ಕೆ. ನಾಟಿ ಅರ್ಶನ ಅಂತ ಹೇಳ್ತಾರೆ. ನಾಟಿ ಅರ್ಶನ ಅಂದ್ರೆ ಕಡ್ಡಿ ಅರ್ಶನ ಅಂತ ಅನ್ಬಿಟ್ಟು. ಇದು ಒಣಗಿಸಿ ಅಂದ್ರೆ ಒಂತ ಹಂಚಿ ಕಡ್ಡಿ ಹಂಗ್ ಬರುತ್ತೆ. ಇದನ್ನ ಪೌಡ್ರ್ ಮಾಡಿದ್ರೆ ತುಂಬಾ ಕಲರ್ ಬರುತ್ತೆ, ಅಷ್ಟು ಕಲರ್ ಇದೆ ಇದು ಪೌಡ್ರ್ ಮಾಡಿದಾಗ. ಈಗ ಮಾಮೂಲಿ ಕೆಮಿಕಲ್ ಹಾಕಿ ಕಲರ್ ಮಾಡ್ತಾರಲ್ಲ ಅಷ್ಟು ಪೌಡ್ರ, ಅದಕ್ಕಿಂತ ಜಾಸ್ತಿ ಡಾರ್ಕ್ ಕಲರ್ ಬರುತ್ತೆ ಇದು. ಕಡ್ಡಿ ಹಂಗಿರು ನಾಟಿ ತಳಿ ಅದು. ಇನ್ನು ಇದೊಂದು ಮ್ಯಾಂಗೋ ಜಿಂಜರ್ ಅಂತ. ಮ್ಯಾಂಗೋ ಅಂತಂದ್ರೆ ಮಾವಿನಕಾಯಿ ಶುಂಠಿ ಚಟ್ನಿಗೆ ಹಾಕೋಬಹುದು, ಮತ್ತೆ ಕುಕ್ಕಿಂಗ್ ಶುಂಠಿ ಅಂತ ಎಲ್ಲ ಏನೇನೋ ಅಂತ ಹೇಳ್ತಾರೆ. ಇದು ಶುಂಠಿ ಇದು. ಇದೊಂದು ಕಾಡು ಅರ್ಶನ, ಇದು ಅಲ್ಲ ಕಾಡು ಅರ್ಶನ ಅಂತ ಅನ್ಬಿಟ್ಟು ಕಾಡಲ್ಲಿ ಬೆಳೀತಿದಂತ ಅರ್ಶನ ಇದು. ಇದು ಶುಂಠಿ, ನಾಟಿ ಶುಂಠಿ. ಇದು ಬ್ಲ್ಯಾಕ್ ಅರ್ಶನ, ಇದು ಬ್ಲ್ಯಾಕ್ ಒಣಗದ್ಮೇಲೆ ಬ್ಲ್ಯಾಕ್ ಬರುತ್ತೆ. ಮತ್ತೆ ಇದು ಆರೆಂಜ್ ಕಲರ್ ಗೆಣಸು, ಮತ್ತೆ ಇದೊಂದು ಪರ್ಪಲ್ ಕಲರು. ಇವೆಲ್ಲ ವಿಶೇಷವಾದ ತಳಿಗಳೇ. ಇವೆಲ್ಲ ಹಿಂದಿನ ಕಾಲದಲ್ಲಿ ಇದ್ದವು, ಇವಾಗ ಹೊರಗಡೆ ಇದ್ದವೆಲ್ಲನ ತಂದು ಕಲೆಕ್ಟ್ ಮಾಡ್ತಾ ಇದೀವಿ. ಅದಾದ್ಮೇಲೆ ಇದೊಂದು ವೈಟ್ ಗೆಣಸು, ಕೆಜಿ ಗಟ್ಟಲೆ ಬರುತ್ತೆ ಒಂದೊಂದು ಗೆಣಸಿದು. ಮತ್ತೆ ಇನ್ನಾದ್ರು ಸುವರ್ಣ ಗೆಡ್ಡೆ, ಗೆಣಸಿನ ಗಿಡಗಳು, ಮತ್ತೆ ಇದು ತರಕಾರಿ ಬೀಜಗಳು, ಬೆಂಡೆಕಾಯಿ ನೋಡಿ. ನಾಟಿ ಸೌತೆಕಾಯಿ ಅಂದ್ರೆ ಈ ಸೈಜ್ ಬರುತ್ತೆ. ಇದು ಎಳಸಿದೆ, ಇನ್ನು ತಿನ್ನಕ್ಕೆ ಇನ್ನೂ ತುಂಬಾ ಸೊಗಸಾಗದೆ. ಮತ್ತೆ ಇದು ನಾಟಿ ವೆರೈಟಿ ಅಂದ್ರೆ ಇನ್ನೂ ದಪ್ಪ ಬರುತ್ತೆ. ಇದು ಇನ್ನೂ ದಪ್ಪ ಬರುತ್ತೆ. ಇಷ್ಟು ದಪ್ಪ ಇದ್ರೂ ಬಲ್ತಿಲ್ಲ ಇದು ಕಾಯಿ. ಇದು ನಾಟಿ ಸೌತೆ ಪವರ್ ಇದು. ಈ ರೀತಿ ಬೆಂಡೆಕಾಯಿ ಇದೆ ನೋಡಿ. ಇಲ್ಲೊಂದು ಇದೊಂದು ಚಿಲ್ಲಿ, ಇದೊಂದು ಮೆಣಸಿನಕಾಯಿ. ಇದು ಪ್ಲೈನ್ ಸಾಸರ್ ಅಂತ 60 ಅಂತ ಹೇಳ್ತಾರೆ. ಇದೊಂದು ಚಿಲ್ಲಿ, ಇದು ತುಂಬಾ ಸೊಗಸಾಗಿದೆ. ಏನು ಇವತ್ತು ಕ್ಯಾಪ್ಸಿಕಮ್ ಅಂತ ಹೇಳ್ತೀವಿ, ಆ ಕ್ಯಾಪ್ಸಿಕಮ್ ಸಮಾನವಾದಂತ ಚಿಲ್ಲಿ ಅದು. ಖಾರ ಬರಲ್ಲ ಇದು. ತುಂಬಾ ವೆರೈಟೀಸ್ ಇದೆ ಚಿಲ್ಲಿಗಳಲ್ಲಿ. ಈಗ ನಾವು ತಂದಿರೋದು ಸ್ವಲ್ಪ ತಂದಿದ್ದೀವಿ. ಇದೊಂದು ಬಿಳಿ ಬದನೆ, ಇದು ಹೌದೌದು ಜಿಮಿಕಿ ಚಿಲ್ಲಿ ಅಂತಾರೆ. ಏನೇನೋ ಒಂದೊಂದು ಚಿಲ್ಲಿ ಹೆಸರು ಹೇಳ್ತಾ ಇರ್ತಾರೆ. ಮತ್ತೆ ಪರ್ಪಲ್ ಕಲರ್. ಈ ರೀತಿ ನಾವು ಒಂದು ಗೆಡ್ಡೆ ಗೆಣಸುಗಳನ್ನ ಒಂದು ಉಳಿಸಿ ಮತ್ತೆ ದೇಸಿ ಬೀಜಗಳನ್ನ ಸಂರಕ್ಷಣೆ ಮಾಡಿಕೊಂಡು ಮತ್ತೆ ಎಲ್ಲಾ ರೈತರಿಗೂ ಕೊಟ್ಕೊಂಡು ನಾವು ಅದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಮತ್ತೆ ಎಲ್ಲರಿಗೂ ಹೇಳ್ತಾ ಇರೋದು ನಾವೇನು ಅಂತಂದ್ರೆ ನಮ್ಮ ಆರೋಗ್ಯ ಉಳಿಬೇಕು, ನಾವು ಆರೋಗ್ಯಕರವಾಗಿರ್ಬೇಕು ಅಂದ್ರೆ ದೇಸಿ ಬೀಜಗಳನ್ನ ಬೆಳೆಸಿ ನಿಮ್ಮ ಪೀಳಿಗೆಗೆ ನಿಮ್ಮ ಪರಿಸರ ಮತ್ತೆ ನಿಮ್ಮ ಆಹಾರ ಮತ್ತೆ ನಮ್ಮ ಮುಂದಿನ ಪೀಳಿಗೆ ಜನಗಳೆಲ್ಲ ಉಳಿಸ್ಬೇಕು ಅಂತಂದ್ರೆ ಇದನ್ನೆಲ್ಲಾನು ಮಾಡಬೇಕು ಅಂತ ನಾವೆಲ್ಲರಿಗೂ ಹೇಳ್ಕೊಂಡು ಪ್ರತಿ ಒಂದು ತಾಲೂಕು ಜನ ನಾವು ದೇಸಿ ಬೀಜ ಒಂದು ಕ್ಷೇತ್ರೋತ್ಸವ ಅಂತ ವರ್ಷದಲ್ಲಿ ಒಂದ್ಸರಿ ಮಾಡ್ತೀವಿ. ಅಲ್ಲಿ ಪ್ರತಿ ಜಿಲ್ಲೆಯವರು ರಾಜ್ಯದವರು ಎಲ್ಲ ಬರ್ತಾ ಇರ್ತಾರೆ. ಬಂದಾಗ
ಅವರೆಲ್ಲರಿಗೂ ಹೇಳೋದಷ್ಟೇ, ಸ್ವಲ್ಪ ಸ್ವಲ್ಪ ನಮ್ಮ ಕೈಲಿ ಎಷ್ಟಾಗುತ್ತೆ ಅಂತ ನಮ್ಮ ತೋಟಕ್ಕೆ ಬಂದವ್ರಿಗೆ ಬೀಜ ಕೊಟ್ಟು ನಿಮ್ಮದು ಜಮೀನಲ್ಲಿ ಹಾಕಿ ಬೆಳೆಸಿ ನಿಮ್ಮೂರಲ್ಲಿ ಅದನ್ನು ಸಂರಕ್ಷಣೆ ಮಾಡಿ ಅಂತ ಹೇಳಿ ಕಳಿಸೋ ಪದ್ಧತಿನ ನಾವು ಇಟ್ಕೊಂಡಿದ್ದೀವಿ. ಈಗ ನಿಮ್ಮ ಹತ್ರ ಈಗ ಮತ್ತೆ ಇನ್ನೂ ಸುಮಾರಷ್ಟು ಗೆಡ್ಡೆ ಗೆಣಸೆಲ್ಲ ಇತ್ತು ಸರ್. ಸುಮಾರು ನಾವು ಒಂದು 40 ವೆರೈಟಿ ಗೆಡ್ಡೆ ಗೆಣಸುಗಳಿದ್ದಾವೆ. 40 ವೆರೈಟಿ. ಈಗ ಅರ್ಶನದಲ್ಲಿ ಒಂದು 10 ವೆರೈಟಿ ಬರುತ್ತೆ. ಮತ್ತೆ ಈ ಗೆಣಸುಗಳಲ್ಲಿ ಮತ್ತೆ ಶುಂಠಿ, ಮತ್ತೆ ಈ ಬಳ್ಳಿ ಪಟೋಟ ನೋಡಿ, ಇಲ್ಲಿ ವಿಶೇಷವಾಗಿ ಇದನ್ನ ನೋಡಿ ಇಲ್ಲ ಜನಗಳು. ಮತ್ತೆ ಇನ್ನೊಂದು ಪೂನ್ ಬೀನ್ ಅಂತ ಅನ್ಬಿಟ್ಟು ಇದೊಂದು ಗಿಡ, ಇದು ತುಂಬಾ ಸ್ವೀಟ್ ಇರುವಂತ ಇದು. ಬರೀ ಹಾಗೆ ಶುಗರ್ ಪೇಷಂಟ್ಗಳು ಸುಧಾ ತಿನ್ಬಹುದು ಇದನ್ನ. ಗೆಣಸು ಅದೊಂಥರ ಗೆಣಸು ನೋಡಿ. ಇಲ್ಲಿ ಇದು ಒಂದು ಬಳ್ಳಿಲ್ ಬಿಡುವಂತ ಆಲೂಗೆಡ್ಡೆ, ಇದು ಆಲೂಗೆಡ್ಡೆಗೆ ಸಂಬಂಧಪಟ್ಟಂತದ್ದು ಇದು. ಇದಕ್ಕೆ ಲಿವರ್ ಕಾಯಿಲೆ ಏನು ಬರುತ್ತೆ ಇದು, ಅದನ್ನ ನಿವಾರಣೆ ಮಾಡೋ ಶಕ್ತಿ ಇದಕ್ಕೆ ಅದೇ. ಎಲ್ಲ ಔಷಧಿಗಳು ನಮ್ಮಲ್ಲೇ ಇವೆ. ನೆಲದಲ್ಲಿ ಬಿಡೋದಲ್ಲ, ನೆಲದಲ್ಲಿ ಬಿಡುತ್ತೆ, ನೆಲದಲ್ಲಿ ಗೆಡ್ಡೆ ಬರುತ್ತೆ, ಅದನ್ನು ತಿನ್ಬೋದು. ಮತ್ತೆ ಇದು ಬಳ್ಳಿಲಿ ಬರುವಂತದ್ದು ಇದು, ಇದನ್ನು ತಿನ್ಬೋದು. ತುಂಬಾ ಸೊಗಸಾಗಿರ್ತದೆ, ನಾವೆಲ್ಲ ತಿಂತಾ ಇದೀವಿ. ಮತ್ತೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇದೆ ನಮ್ಗೆ. ಏನೇ ಒಂದು ಅಲ್ಸರ್ ಆಗೋದಾಗ್ಲಿ ಇನ್ನೋದಾಗ್ಲಿ ಎಲ್ಲಾನು ಕಂಟ್ರೋಲ್ ಮಾಡೋ ಶಕ್ತಿ ಇದೆ. ಹೇಗೆ ಆದಷ್ಟು ಗೆಡ್ಡೆ ಗೆಣಸುಗಳನ್ನ ಈ ಪರಿಸರದಲ್ಲಿ ಬಿಡುವಂಥದ್ದನ್ನ ತಿಂದಾಗ ಮಾತ್ರ ನಾವು ಆರೋಗ್ಯವಾಗಿರಬಹುದು. ತೋಟ ಇರೋದಲ್ಲಿ ಸರ್, ನಮ್ದು ತೋಟ ಪಿರಿಯಾಪಟ್ಟಣ ತಾಲೂಕು, ಹಿಟ್ನೆ ಹೆಬ್ಬಗಲ್ ಗ್ರಾಮ ಅಂತ ಅಂದ್ಬಿಟ್ಟು ಮೈಸೂರು ಡಿಸ್ಟಿಕ್ ಬರುತ್ತೆ. ಅಲ್ಲಿ ಎಜಿ ಕಾವಲ್ ಅಂತ, ಅವರೇಕಾಯಿ ಗುಡ್ಡದ ಕಾವಲ್ ಅಂತ ನಮ್ಮ ಜಮೀನು ಬರೋದಲ್ಲಿ. ಅಲ್ಲಿ ಒಂದು 2.5 ಎಕರೆ ಜಮೀನಲ್ಲಿ ನಾವು ಬೀಜ ಸಂರಕ್ಷಣೆ ಮಾಡಿ ಮತ್ತೆ ತರಕಾರಿಗಳು ಅದ್ರಲ್ಲಿ ಬೀಜ ಮಾಡಿ ಮಿಕ್ಕಿದೆಲ್ಲನ ತರಕಾರಿಯಾಗಿ ನಾನು. ಎಷ್ಟು ವಿಧದ ಬೀಜಗಳನ್ನು ಈಗ ಸರ್, ಇವಾಗ ಒಂದು ತರಕಾರಿ ಬೀಜಗಳಲ್ಲಿ ಒಂದು 120 ತಳಿಗಳಿದಾವೆ. 120 ತಳಿಲಿ 60 ತಳಿ ರನ್ನಿಂಗ್ ಮಾಡ್ತಾ ಇದೀವಿ ಈಗ. ಇನ್ನು ಕೆಲವೊಂದು ರನ್ನಿಂಗ್ ಆಗಿಲ್ಲ. ಅದನ್ನ ಈಗ ರನ್ನಿಂಗ್ ಯಾಕಾಗಿಲ್ಲ ಅಂತಂದ್ರೆ ಅದನ್ನ ಸ್ವಲ್ಪ ಇನ್ನು ಬಿಡುಗಡೆ ಮಾಡೋಕ್ಕಾಗಿಲ್ಲ. ಸ್ವಲ್ಪ ಇದೆ. ಅದು ಪ್ಯಾಕೆಟ್ ಲೆಕ್ಕದಲ್ಲಿ ಕೊಡ್ತೀವಿ, ಮಾಡ್ತೀನಿ ಅಂದವ್ರಿಗೆ ಚಿಕ್ಕದಾಗಿ. ಅದನ್ನ 60 ವೆರೈಟಿ ಅಂತೂ ಕಂಟಿನ್ಯೂ ಆಗಿ ರೆಗ್ಯುಲರ್ ಆಗಿ ತರಕಾರಿ ಏನು ತಿಂತಾ ಇದ್ರೆ 60 ವೆರೈಟಿ ಹೇಳುವಾಗ ಸಿಗುತ್ತೆ ಅಂತಂದ್ರೆ ಇಷ್ಟನ್ನ ನಾವು ಮಾಡ್ತಾ ಇದೀವಿ. ನಿಮ್ದು ಫೋನ್ ನಂಬರ್ ಹೇಳ್ಬೋದು? ಫೋನ್ ನಂಬರ್ ಹೇಳ್ತೀನಿ. ನಂದು 9480647369 ಇದೊಂದು ನಂಬರು. ಆಮೇಲೆ ಇನ್ನೊಂದು ನಂಬರ್ ಹೇಳ್ತೀನಿ, 9019059289 ಇದು ವಾಟ್ಸಪ್ ನಂಬರು. ಯಾರಿಗಾರು ಬೇಕಾದ್ರೆ. ಮತ್ತೆ ನಾಟಿ ತೊಗರಿಲಿ ಒಂದು 3 ವೆರೈಟಿ ತೊಗರಿ ಇದೆ. ಒಂದು ಮರ ತೊಗರಿ ಇದೆ, ಒಂದು ನಾಟಿ ತೊಗರಿ ಇದೆ, ಇನ್ನೊಂದು ಪೂರ್ವಜರು ಒಂದು 1000 ವರ್ಷ ಇತಿಹಾಸ ಉಳ್ಳಂಥದ್ದು ಒಂದು ತೊಗರಿ ಇದೆ. ಚಿಕ್ಕದು, ಮಡಕೆ ಕಾಳಿಗಿಂತ ಒಂಚೂರು, ಸಾಸಿವೆಗಿಂತ ಒಂಚೂರು ದಪ್ಪ ಬರುತ್ತೆ. ತುಂಬಾ ಸೊಗಸಾಗಿದೆ ತೊಗರಿ ಅದು. ಅಂತ ತೊಗರಿಗಳನ್ನೆಲ್ಲ ಉಳಿಸ್ತಾ ಇದೀವಿ. ತಮ್ಮಲ್ಲೂ ಬೇಕು ಅಂದ್ರಿಗೆ ಅದನ್ನ ಕಳಿಸ್ಕೊಡ್ತೀವಿ. ಯಾರಾದ್ರೂ ಆರ್ಡರ್ ಕೊಟ್ರೆ ಅದನ್ನ ತಮ್ಮಲ್ಲಿ ಬೆಳೆಸಿ ಪಕ್ಕದವ್ರು ಕೊಟ್ಟು ಬೆಳೆಸಿ ಅಂತ ಇಷ್ಟನ್ನು ಹೇಳ್ತಾ ನಮಸ್ತೆ. ಧನ್ಯವಾದ.